ಮತ್ತೆ ಈಗ ಪ್ರಭುಲಿಂಗನಾವದಿಗೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ದೇವರಾಜು ಅನ್ನುವಂಥವ್ರು ಆಗ ಜಮೀನಿನ ಮಾಲೀಕರಲ್ಲ, ಬೈಲಾರಯ್ಯ ಎಂಬುವವರಿಗೆ ಹಕ್ಕು ಬಿಡುಗಡೆಯಾಗಿತ್ತು. ಆದರೂ ಕೂಡ ದೇವರಾಜು ಅನ್ನುವಂಥವರಿಂದ ಕ್ರಯಕ್ಕೆ ಪಡೆಯಲಾಗಿದೆ. ನೋಡಿ, ಇಲ್ಲಿದೆ ತಿರುವು. ಜಮೀನಿನ ಮಾಲೀಕರೆಲ್ಲ ದೇವರಾಜು, ಹಕ್ಕು ಬಿಡುಗಡೆಯಾಗಿದ್ದು ಮೈಲಾರಯ್ಯ ಅನ್ನುವಂಥವ್ರಿಗೆ. ಆದರೂ ದೇವರಾಜು ಅನ್ನುವಂಥವರಿಂದ ಕ್ರಯಕ್ಕೆ ಪಡೆಯಲಾಗಿದೆ. ಹೇಗಿದು? ಪ್ರಶ್ನೆಗಳು ಉದ್ಭವ ಆಗುವಂಥದ್ದು ಇಲ್ಲಿ. ಜಮೀನಿನ ಮಾಲೀಕರೇ ಅಲ್ಲದೇ ಇರುವಂಥವರಿಂದ ಇನ್ಯಾರಿಗೋ ಹಕ್ಕು ಬಿಡುಗಡೆ ಆಗಿರುವಂಥ ಸಂದರ್ಭದಲ್ಲಿ ಆ ದೇವರಾಜು ಅನ್ನುವಂಥವ್ರ ಹೆಸರಿನ ಮೇಲೆ ಇದೆಲ್ಲ ಆಗುತ್ತೆ ಅಂತ ಹೆಂಗಾಗುತ್ತೆ? ಫಸ್ಟು ದೇವರಾಜು ಮಾಲೀಕರಲ್ಲ, ಹಕ್ಕು ಬಿಡುಗಡೆ ಆಗಿರುವಂಥದ್ದು ಬೇರೆಯವ್ರ ಹೆಸರಲ್ಲಿ, ಮೈಲಾರಯ್ಯ ಅನ್ನುವಂಥವ್ರ ಹೆಸರಲ್ಲಿ. ಆದರೆ ಆಗಿದ್ದೇನೋ ಹಾಗಾದರೆ? ಇವು ಪ್ರಶ್ನೆಗಳು. ಪ್ರಭುಲಿಂಗನಾವದಿಗೆ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ DCM ಆಗಿದ್ರು. ಇದು ಸಂಗತಿ. ಭೂಮಿ ಪರಿವರ್ತನೆ ಆದಾಗಲೂ ಸಿದ್ದರಾಮಯ್ಯ DCM. 50-50 ಹಂಚಿಕೆ ಕೇಳಿದಂಥ ಸಂದರ್ಭದಲ್ಲಿ, 50:50 ಕೇಳಿದಂಥ ಸಂದರ್ಭದಲ್ಲಿ, ಕ್ಷಮಿಸಿ, ಇದು ಪ್ರಭುಲಿಂಗನಾವದಿಗೆ ಅಲ್ಲ, ಇದು ರಂಗನಾಥ್ ಅವರ ವಾದ. ರಂಗನಾಥ್ ರೆಡ್ಡಿ ವಾದ ಮಂಡಿಸ್ತಾ ಇದ್ದಾರೆ. ಡಿನೋಟಿಫಿಕೇಶನ್ ಆದಾಗಲೂ ಸಿದ್ದರಾಮಯ್ಯ DCM, ಭೂ ಪರಿವರ್ತನೆ ಆದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ DCM, 50-50 ಹಂಚಿಕೆ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ CM. ಅಂದರೆ ಇವರ ಅವಗಾಹನೆಗೆ ಬರಲೇ ಅಲ್ವಾ? ಹಾಗಾದರೆ ಇವರ ಗಮನಕ್ಕೆ ಬರದೇ ಇದೆಲ್ಲದೂ ಕೂಡ ಆಯ್ತಾ? ಇದು ರಂಗನಾಥ್ ರೆಡ್ಡಿಯವರ ಪ್ರಶ್ನೆ. ವಂಡರ್ಲ್ಯಾಂಡ್ ಹೆಂಗೆ ಬಂತು ಅನ್ನೋದು ನೋಡಬೇಕು ಅಂತಲೇ ಅವರೆಲ್ಲ ವಿವರಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಯಾರ ಹೆಸರಿಗಿತ್ತು, ಏನು ಎತ್ತ, ಅದಾದಮೇಲೆ ಯಾರ ಹೆಸರಿಗೆ ಬಂತು, ಹಕ್ಕು ಯಾರ ಹೆಸರಿಗಿತ್ತು, ಭೂ ಪರಿವರ್ತನೆ ಆದಂಥ ಸಂದರ್ಭದಲ್ಲಿ ಏನಾಯಿತು, ಇದೆಲ್ಲ ಆಗೋದ್ರೊಳಗಡೆಗೆ ಅದಾಗಲೇ ನಿವೇಶನಗಳನ್ನು ಹಂಚಾಗಿತ್ತು. ಅದಾದಮೇಲೆ ಇವರು ಖರೀದಿ ಮಾಡ್ತಾರೆ, ಅದನ್ನು ಅವ್ರು ತಂಗಿ ಕೊಡ್ತಾರೆ. ಈ ಕೋರ್ಟಿನ ವಿಚಾರಕ್ಕೆ ಬರೋದಾದರೆ ಕೋರ್ಟ್ನಲ್ಲಿ ಈಗ ವಾದ ನಡೀತಾ ಇದೆ. ರಂಗನಾಥ್ ರೆಡ್ಡಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಜೊತೆಗೆ ಅಂದರೆ ಕಾಂಗ್ರೆಸ್ಸಿನ ಲೆಕ್ಕದಲ್ಲಿ ಇದು ನುಂಗಲಾರದ ಬಿಸಿ ತುಪ್ಪ. ನೋಡಿ, ನಿರ್ಧಾರ ಕೈಗೊಳ್ಳುವಾಗ ಸಿದ್ದರಾಮಯ್ಯ ಒಂದು DCM ಆಗಿರ್ತಿದ್ರು ಅಥವಾ CM ಆಗಿದ್ರು. ಇಲ್ಲದಿರುವಂತಹ ಜಮೀನಿಗೆ CM ಪತ್ನಿ ಪರಿಹಾರ ಪಡೆದಿದ್ದಾರೆ. ನಿರ್ಧಾರ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಒಂದು DCM ಅಥವಾ CM ನಿವೇಶನ ಹಂಚಿಕೆಯಾಗಿದ್ದರಿಂದ ಹಿಡಿದು ಭೂಮಿ ಸ್ವಾಧೀನದ ತನಕ ಇಲ್ಲದಿರುವಂತಹ ಜಮೀನಿಗೆ CM ಪತ್ನಿ ಪರಿಹಾರ ತೆಗೆದುಕೊಂಡಿರುವಂಥದ್ದು. ಇದು ಇವರ ನೆರವಿಲ್ಲದೇ ಆಗಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ರಶ್ನೆಗಳನ್ನು ರಂಗನಾಥ್ ರೆಡ್ಡಿ ಎತ್ತಾ ಇದ್ದಾರೆ. ನಿವೇಶನ ಹಂಚಿಕೆಯಾಗಿದ್ದರಿಂದ ಇವರು ಭೂಮಿಯ ಸ್ವಾಧೀನದಲ್ಲಿ ಇರಲಿಲ್ಲ ಅನ್ನೋದ್ರಿಂದ ಹಿಡಿದು ಒಂದು DCM ಆಗಿದ್ರು ಅಥವಾ CM ಆಗಿದ್ರು ಅಂತ ಅವಧಿನಲ್ಲೇ ಒಂದು ಡೆವಲಪ್ಮೆಂಟ್ಗಳಾಗಿದೆ. CM ಪುತ್ರ ಇದ್ದಂಥ ಮುಡಾ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ 50-50ಗೆ. ನಂತರ CM ಪತ್ನಿ ಅವರ ಹೆಸರು ಹಕ್ಕು ಬಿಡುಗಡೆ ಆಯಿತು. ನಂತರ CM ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ. ಇದೆಲ್ಲವೂ ಕೂಡ ಯಾವ ಕಾಲದಲ್ಲಾಗಿದ್ದು? ಒಂದು ಸಿದ್ದರಾಮಯ್ಯ DCM ಆಗಿದ್ರು ಅಥವಾ CM ಆಗಿದ್ರು. ಬಹುಶಃ ವಾದ ಮಂಡನೆ ಇನ್ನೂ ಕೂಡ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ. ಇದೆಲ್ಲ ಆದಮೇಲೆ ಮುಖ್ಯಮಂತ್ರಿಯವರ ಪರವಾಗಿರುವಂಥ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾರೆ. ಅವ್ರಿಗೂ ಕೂಡ ಸ್ವಲ್ಪ ಸಮಯಾವಕಾಶ ಸಿಗ್ಬೋದು. ಅಂತೂ ಇಂತೂ ಈ CM ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಕೇಸಿದೆ ಅದು ಈಗ ಬೇರೆ ಬೇರೆ ಸಂಗತಿಗಳನ್ನು ತೆರೆದಿಡ್ತಾ ಇದೆ.
ವಾದ ಪ್ರತಿವಾದವನ್ನು ಜಡ್ಜಿ ಆಲಿಸ್ತಾ ಇದ್ದಾರೆ ಬೆಳಗಿಂದ ಸುದೀರ್ಘವಾಗಿ. ದೂರುದಾರರ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಅದಾದಮೇಲೆ ಮುಖ್ಯಮಂತ್ರಿಯವರ ಪರವಾಗಿರುವಂಥ ವಕೀಲರು ಕೂಡ ವಾದ ಮಂಡಿಸ್ತಾರೆ. ಬೆಳಗಿನಿಂದ ಆದಂಥ ಕೆಲವೊಂದು ಬೆಳವಣಿಗೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಕೋರ್ಟಲ್ಲಿ ವಾದ ಮಂಡನೆ, ಇನ್ನೊಂದು ಕಡೆಗೆ ರಾಜಭವನ ಚಲೋ. ಕಾಂಗ್ರೆಸ್ ನಾಯಕರ ಹಿಂಡು ದಂಡು. ಅವರು ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದು, ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಕೂತವರು ಪ್ರತಿಭಟನೆ ಮಾಡಿದ್ದು, ಧಿಕ್ಕಾರಗಳನ್ನು ಮೊಳಗಿಸಿದ್ದು. ಅದಾದಮೇಲೆ ಇಲ್ಲಿಂದ ಅವರು ರಾಜಭವನಕ್ಕೆ ಹೋಗಿದ್ದು. ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿ ಬರಲಾಗಿದೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಗೆ ಏನೇನು ಬ್ಯಾಲೆನ್ಸ್ ಇವೆ ಅದನ್ನು ನೋಡಿ ದಯವಿಟ್ಟು ಅದನ್ನು ಪರಿಗಣಿಸಿ ಅಂತ ಕೂಡ ಇವರು ಮನವಿ ಮಾಡಿದಾರಂತೆ. ಅದೆಲ್ಲವನ್ನೂ ಕೂಡ ನೋಡ್ತೀನಿ ಅನ್ನುವಂಥ ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ. ರಾಜ್ಯಪಾಲರು ನಮ್ಮನ್ನು ಚೆನ್ನಾಗಿ ಬರಮಾಡಿಕೊಂಡ್ರು, ನಮ್ಮನ್ನು ಕುರ್ಚಿಯಾಗಿ ಕೂಡಿಸಿದ್ರು, ನಮಗೆ ಟೀ ಕೊಟ್ಟರು, ನಮ್ಮೆಲ್ಲ ವಿಚಾರಗಳನ್ನು ಆಲಿಸಿದ್ದಾರೆ. ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅಂತೂ ಇಂತೂ ಏನು ಅಂದರೆ ಸರ್ಕಾರ ವರ್ಸಸ್ ರಾಜ್ಯಪಾಲರು, ವಿಧಾನಸೌಧ ವರ್ಸಸ್ ರಾಜಭವನ, ಈಗ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಕೋರ್ಟ್ನಲ್ಲಿ ವಾದಗಳು ನಡೀತಿರುವಂಥದ್ದು, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಿನಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾರ್ಯಾರು ಯಾವ್ಯಾವ ರೀತಿ ವಾದ ಮಂಡಿಸಿದರು. ಒಂದು ಕಡೆಗೆ ತುಷಾರ್ ಮೆಹ್ತಾ ಆರಂಭ ಶುರು ಮಾಡಿದರು, ಮಣಿಂದರ್ ಸಿಂಗ್, ಆಮೇಲೆ ಪ್ರಭುಲಿಂಗನಾವದಗಿ, ಈಗ ರಂಗನಾಥ ರೆಡ್ಡಿಯವರ ಸರದಿ.